ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಕಲೇಶಪುರದಲ್ಲೂ ಕೂಡ ಶಾಲಾ ಕಾಲೇಜಿಗೆ ರಜೆ. ಮಾಮಳೆಗೆ ನರಸಿಂಹವಾಡಿ, ಕೊಲ್ಹಾಪುರ ಜಿಲ್ಲೆಯ ನರಸಿಂಹವಾಡಿ ದತ್ತ ಮಂದಿರ ಜಲಾವೃತ ಆಗಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ನರಸಿಂಹವಾಡಿ ದತ್ತ ಮಂದಿರ, ಅದರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಇಲ್ಲಿಗೆ. ದತ್ತ ಮಹಾರಾಜರ ಆವಾಸ ಸ್ಥಳ ಅಂತ ಜನ ನಂಬ್ತಾರೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆ ಈ ಶಿರೋಲ್ ತಾಲೂಕಿನಲ್ಲಿ ಬರುತ್ತೆ ಇದು. ನರಸೋಬವಾಡಿ ಅನ್ನುವಂಥ ಪ್ರದೇಶ ಅಲ್ಲಿದೆ. ಇದು ನರಸಿಂಹವಾಡಿ ಅಂತ ಕೂಡ ಕರೀತಾರೆ ಇದನ್ನ. ಇದು ಈ ಕೃಷ್ಣ ಮತ್ತು ಪಂಚಗಂಗಾ ನದಿಗಳ ಪವಿತ್ರ ಸಂಗಮ ದಡದಲ್ಲಿದೆ. ನರಸಿಂಹ ಸರಸ್ವತಿಗಳು ಇಲ್ಲೇ ತಪಸ್ಸು ಮಾಡಿದರು ಅನ್ನುವಂಥ ಒಂದು ನಂಬಿಕೆ ಇದೆ ಇಲ್ಲಿ. 12 ವರ್ಷಗಳ ಕಾಲ ಇದೇ ನರಸೋಬವಾಡಿನಲ್ಲಿ ನರಸಿಂಹ ಸರಸ್ವತಿ ಸ್ವಾಮಿಗಳು ತಪಸ್ಸು ಮಾಡಿದ್ರು ಅಂತ. ಮುಲ್ಲಾನ್ಕಿ ಗ್ರಾಮದ ಮನ್ಸೂರ್ ಅಲಿ ದರ್ಗಾ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಲ್ಲಾನ್ಕಿ ಗ್ರಾಮ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ದೂದ್ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಒಂದು ಕಡೆಗೆ ನರಸೋಬವಾಡಿಯ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ, ಇನ್ನೊಂದು ಕಡೆಗೆ ನೀರಿನ ಪ್ರಮಾಣ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ. ಬೆಳಗಾವಿಯ ಸುತ್ತಮುತ್ತ ಭಾಗದಲ್ಲಿ ಇದೇ ರೀತಿಯ ಸ್ಥಿತಿ ಇದೆ ನೋಡಿ. ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದು ದರ್ಗಾ ಮುಳುಗಡೆಯಾಗಿರೋದು. ಜೂನ್ ಹಾಕಿರಿ ಲಾಸ್ಟ್ ತನಕ ಅಂದ್ರೆ ಒಂದು ಹನಿ ನೀರಿಲ್ಲ ಇಲ್ಲಿ ನಮ್ಮ ದೂದಗಂಗಾ ಹೊಳ್ಯಾಗ. ಈಗ ನೋಡ್ರಿ 2 ದಿವಸ ನಿನ್ನೆ ಇವತ್ತು ಅದು ಭಾರಿ ಮಳೆ ಏನಾಗಿತ್ತು ನೋಡ್ರಿ, ಅದರಿಂದ ಪೂರಾ ಮ್ಯಾಗ ಬಂದೈತಿ. ಅದರಿಂದ ನಮ್ಮ ದರ್ಗಾ ಮನ್ಸೂರಲ್ಲಿ ದರ್ಗಾ ಇದು ನೀರು ಬಂದಾವ ಇದ್ರಾಗ ಈಗ ಇನ್ನೂ ಹಿಂಗೆ ವಾಡಾಯ್ತಂದ್ರೆ ಒಂದು ರೈತರಿಗೆ ಇದು ಹೊಳಿದಂಡಿಗೆ ಇದ್ದವ್ರು ರೈತರಿಗೆ ಇವ್ರಿಗೆಲ್ಲರಿಗೂ ಅದನ್ನು ಅವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅವರು ದನಗಳನ್ನೆಲ್ಲ ತೊಗೊಂಡು ಸ್ವಲ್ಪ ಹೋಗಾಕ ಮಾಡೋಕೆ ಅವರಿಗೆಲ್ಲ ನಾವು ಸೂಚನೆ ಕೊಟ್ಟಿದ್ದೇವೆ. ಅದಕ್ಕೆ ಹೆಚ್ಚು ಯಾರಾಕ ಈ ದೂದಗಂಗಾ ಒಳಗೆ ನೀರು ಹಚ್ಚದವ. ನಾಳೆ ಒಂದು ಪಾತ್ರ ಸಣ್ಣದೈತಿರಿ ಅದರಿಂದ ನೀರು ಹೆಚ್ಚು ಇರತ್ತವು. ದರ್ಗಾ ಪೂರಾ ಈಗ ಇನ್ನೊಂದು 2 ದಿವಸ ಅಂದ್ರೆ ದರ್ಗಾ ಪೂರಾ ಮುಳುಗ್ತೈತ್ರಿ ಈಗ ಜಲಾವೃತ ಆಗೈತಿ ಪೂರಾ ಹಾಂ, ಎಲ್ಲ ಪೂರಾ ಜಲಾವೃತ ಆಗೈತ್ರಿ. ನಮ್ಮ ಬಂದ್ರೆ ಆಚೆ ಕಡೆ ತತ್ವಾಡಕ್ಕೆ ಹೋಗ್ಬೇಕಾದ್ರೆ ನಮ್ದು ಧರಣ ಒಂದು ಐತ್ರಿ, ಧರಣ ಭೀ ನಿನ್ನೆ ಮುಳುಗೈತಿ. ಇಲ್ಲಿ ನಮ್ಮೂರು ಬಂದಾರ ಮುಳುಗೈತಿ. ಈಗ ಕಲ್ಲೋಳದ ಅದು ಹೊಸ ಬ್ಯಾರೇಜ್ ಅದು ಆಗೈತಿ, ಅದು ಮುಳುಗೈತಿ. ಈಗ ಹೋಗ್ಬೇಕಾದ್ರೆ ಇನ್ನು ಧಾರವಾಡ ಜನರಿಗೆ ಹೋಗ್ಬೇಕಾದ್ರೆ ಧಾರವಾಡ ಹೋಗ್ಬೇಕ್ರಿ. ಸೊ ಇದು ಸಂಗತಿ. ಇನ್ನು ಬೆಳಗಾವಿಯ ಖಾನಾಪುರದಲ್ಲಿ ಮರಗಳು ನೆಲಕ್ಕೆ ಬಿದ್ದಿವೆ. ವಿಪರೀತ ಗಾಳಿ ಮಳೆ. ಬೃಹತ್ ಮರ ಒಂದು ಹೊತ್ಕೊಂಬಿತ್ತು. ಸದ್ಯ ಯಾರಿಗೂ ಏನೂ ಆಗಲಿಲ್ಲ, ದೇವರು ದೊಡ್ಡವನು. ಪಾರಿಶ್ವಾಡ ಕಲಾಸ್ನಲ್ಲಿ ಈ ಅವಾಂತರ ಆಗಿರೋದು. ಆ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ ನೋಡಿ. ಇದು ಸಂಗತಿ. ಪಾರಿಶ್ವಾಡ ಕ್ರಾಸ್ನಲ್ಲಿ ಬಿದ್ದಂಥ ಮರ. ಆ ಮರದ ಗಾತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ದೇವನಂಥ ಮರಗಳನ್ನು ಬೆಳೆಸ್ಬಿಟ್ಟಿರ್ತೀವಿ ನಾವು. ಅವೇನು ನಮ್ಮ ನೆಲದವಲ್ಲ, ಏನಿಲ್ಲ. ಹಾಕಿ ಒಂದು 25 ವರ್ಷಕ್ಕೆ ಬುಡ ನೋಡಬೇಕು ಹೆಂಗಿರುತ್ತೆ ಅಂತ. ಹೊತ್ಕೊಂಡ್ಬಿದ್ದರೆ ದೇವರೇ ಕಾಣಬೇಕು. ಯಾಕಂದರೆ ಇವೆಲ್ಲವೂ ಕೂಡ ಬೇರಿಲ್ಲದ ಮರಗಳು. ನೆಟ್ಟಿಗೆ ಬೇರು ಇಳಿಸಿರಲ್ಲ ಕೆಳಗಡೆಗೆ. ಬನ್ನಿ, ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. 2-3 ದಿನದಲ್ಲಿ ಮಳೆ ದಿಕ್ಕನ್ನೇ ಬದಲಿಸಿದೆ. ಒಂದು ಲೆಕ್ಕದಲ್ಲಿ ಸಂತೋಷ ಆಗಿದೆ ಅಂತಾರೆ ಸತೀಶ್ ಜಾರಕಿಹೊಳಿ. ಕೆಲವೊಂದಿಷ್ಟು ಸೇತುವೆಗಳೆಲ್ಲ ಅಂದರೆ ಕೆಳಹಂತದ ಸೇತುವೆಗಳೆಲ್ಲ ಪ್ರತಿ ಸಾರಿ ಆಗ್ತಿದೆ ಹೊಸದಲ್ರಿ. ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು.
ಬ್ಯಾರಿಕೇಡ್ ಅದು ಹಾಕಿ ಸ್ವಲ್ಪ ಬಂದ್ ಮಾಡಿ ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ, ಫಾರೆಸ್ಟರ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದಾರೆ. ಮಳೆ ಸರ್ ಇನ್ನೂ ಇನ್ನೂ 4-5 ದಿವಸ ಮಳೆ ಇದೆ ಅಂತ ಅಂದಾಜಿದ್ದಾರೆ. ಅಷ್ಟಾದ್ರೂ ಸಾಕು ಈಗ, ಅಂದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಾರೆ ಒಂದು ಹಂತಕ್ಕೆ ದಾಟ್ತದೆ. ಖುಷಿ ಇದ್ದಾರೆ. ನಮ್ಗೇನು ಆತಂಕ ಇತ್ತಲ್ಲ, ಬರಗಾಲ ಬರ್ಬೋದು, ಭಾಳ ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ಕುಡಿ ನೀರು ರೈತರಿಗೆ. ಅದು 2-3 ದಿವಸದಲ್ಲಿ ದಿಕ್ಕನ್ನು ಬದಲಾಯಿಸಿದೆ. ಕರ್ನಾಟಕ ಒಂದೊಳ್ಳೆ ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ. ಡ್ಯಾಮ್ಗಳಿಗೂ ನೀರು ಸಾಕಷ್ಟು ಬರ್ತಾವೆ. ಇನ್ನೂ ಬರಬೇಕು. ಇಡಕಲ್ ಡ್ಯಾಮ್ಗೆ ಕಡಿಮೆ ಇದೆ, ಇನ್ನೂ ಬರಬೇಕು. ಬೇರೆ ನದಿಯೆಲ್ಲ ಓವರ್ಫ್ಲೋ ಆಗಿದೆ ನಮ್ಮ ಕೃಷ್ಣ.